ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಧನಸ್ಸು ರಾಶಿ ಗುರುಗ್ರಹ ಬದಲಾವಣೆಯಿಂದ ಜೂನ್ 2026 ಏನು ಪ್ರಭಾವ ಬೀಳುತ್ತೆ ಧನಸ್ಸು ರಾಶಿಗೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ 1ನೇ ತಾರೀಕು ಜೂನ್ 2026 ಗುರು ಈಗ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರಿಂದ ಅತಿಚಾರಿ ಗುರು ಅಂತ ಕರಿತೀವಿ. ಅಂತಹ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗೋದ್ರಿಂದ ಧನಸ್ಸು ರಾಶಿ ಜಾತಕರಿಗೆ ಗುರುಬಲ ಅಂತ್ಯ ಆಗುತ್ತೆ. ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು, ಗುರುವಿನ ರಕ್ಷಣೆ ಇತ್ತು. ಏನು ಗುರು ರಕ್ಷಣೆ? ನಿಮ್ಮ ಮನಸ್ಸಿಗೆ ಧೈರ್ಯ, ಏನೇ ಪರಿಸ್ಥಿತಿ ಬಂದರೂ ಎದುರಿಸ್ತೀರ, ಮನೋಬಲ ಚೆನ್ನಾಗಿರುತ್ತೆ. ಈಗ ಗುರು ಅಷ್ಟಮ ಭಾವಕ್ಕೆ, ಧನಸ್ಸು ರಾಶಿಗೆ ಕರ್ಕಾಟಕ ರಾಶಿಯನ್ನು ಅಷ್ಟಮ ರಾಶಿ, ಕರ್ಕಾಟಕ ರಾಶಿಯಿಂದ ಧನಸ್ಸು ರಾಶಿ ಎಷ್ಟು? 6ನೇ ಮನೆ, ಷಷ್ಠಾಷ್ಟಕದಲ್ಲಿ ಗುರು ಸಂಚಾರ ಆಗ್ಬಿಟ್ಟ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಬಟನ್ ಇದೆ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ, ಕತ್ಲಿರೋರಿಗೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಎಷ್ಟನೇ ತಾರೀಕುವರೆಗೂ? 31/10/2025 ಹಾಗಾದ್ರೆ ಗುರು ಅಷ್ಟಮ ಭಾವದಲ್ಲಿ ಸಡನ್ ಆಗಿ ದುಡ್ಡು ಬಂದ್ಬಿಡುತ್ತೆ, ಒಳ್ಳೇದಾಗುತ್ತೆ ಅಂತ ಕೆಲವರೆಲ್ಲ ಕಮೆಂಟ್ ಮಾಡಿ, ಕೆಲವು ಯೂಟ್ಯೂಬಲ್ಲಿ, ಕೆಲವು ಟಿವಿಗಳಲ್ಲಿ ಈ ಥರ ಎಲ್ಲ ಹೇಳ್ತಿದ್ದಾರೆ. ಗುರುಜಿ, ಇದು ಸರಿನಾ ಅಂತ ನನ್ನ ಕೇಳ್ತಾರೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಮಾತ್ರ ನಿಮಗೆ ಸುಳ್ಳು ಹೇಳಿ ನಿಮ್ಮನ್ನ ಸಂತೋಷ ಪಡಿಸಿ ನನ್ನ ವಿಡಿಯೋ ನೀವು ನೋಡಿ ಖುಷಿ ಪಡಲಿ ಅನ್ನೋ ಉದ್ದೇಶನೇ. ಖುಷಿ ಪಡಿ, ನೀವು ಸಂತೋಷವಾಗಿರ್ರಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಇದೆ. ಆದರೆ ಗುರು ಈಗ ಅಷ್ಟಮ ಭಾವದಲ್ಲಿ ಹೋದಾಗ ನಿಮ್ಮ ರಾಶ್ಯಾಧಿಪತಿನೇ ಗುರು ನಿಮಗೆ ಯಾವ ಥರ ಪರೀಕ್ಷೆಗಳನ್ನು ಕೊಡ್ತಾನೆ, ನೀವು ಹೇಗೆ ಹುಷಾರಾಗಿರಬೇಕು ಅನ್ನೋಂಥ ವಿಚಾರ ಹೇಳ್ತೀನಿ ಹೊರತು ಸುಳ್ಳು ಹೇಳಲ್ಲ. ಯಾಕೆಂದರೆ ಸತ್ಯಂ ವದ ಧರ್ಮಂ ಚರ ಅನ್ನೋದು ನಮ್ಮ ಸನಾತನ ಧರ್ಮ ಹೇಳುವಂಥದ್ದು. ಸತ್ಯವಾದಂಥ ವಿಚಾರಗಳು ಸ್ವಲ್ಪ ಕಷ್ಟ ಆಗುತ್ತೆ ಕೇಳೋಕ್ಕೆ. ಅಯ್ಯೋ, ಇಷ್ಟು ದಿವಸ ಗುರುಬಲ ಚೆನ್ನಾಗಿದೆ ಅಂತಿದ್ರು, ಈಗ ಗುರು ಅಷ್ಟಮದಲ್ಲಿ ಅಂತಾರೆ. ಸ್ವಲ್ಪ ಅಶುಭ ಫಲಗಳು ಕೇಳಿದ ತಕ್ಷಣ ಕೆಲವು ತಡ್ಕೊಳಕ್ಕಾಗಲ್ಲ. ಆದರೆ ಪರಿಸ್ಥಿತಿಗಳಂತೂ ಬಂದೇ ಬರುತ್ತಾ, ಅದನ್ನು ಚಾಲೆಂಜ್ ಆಗಿ ನಾವು ತಗೊಳ್ಳೇಬೇಕಾ? ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅವೆಲ್ಲ ನಿಮ್ಗೆ ತಿಳ್ಕೊಳ್ಳೋ ಆಸೆ ಇದ್ದರೆ ವಿಡಿಯೋ ಕೊನೆಯವರೆಗೂ ನೋಡಿ. ಅಲ್ವಾ? ಶಿವ ಅಂದ್ರೆ ಏನು? ಸತ್ಯಂ ಶಿವಂ ಸುಂದರಂ. ಶಿವ ಸುಂದರ ಮತ್ತು ಸತ್ಯ. ಅದಕ್ಕೆ ನಿಮಗೆ ಸತ್ಯ ವಿಚಾರ ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ಗುರು ಅಷ್ಟಮ ಭಾವ, ಇಷ್ಟು ದಿವಸ ಗುರುಬಲ ಇತ್ತು. ಈಗ 31/10/2026 ಗುರುಬಲ ಕಳ್ಕೊಂತೀರಿ. ಗುರು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಅಷ್ಟಮ ಅಂದಾಗ ಆಯುಷ್ಯು, ಕಂಟಕ ಭಾವ ಅಂತೀವಿ. ಗುರು ನಿಮಗೆ 4ನೇ ಮನೆ ಅಧಿಪತಿ ಮತ್ತು ನಿಮ್ಮ ಜನ್ಮಾರಾಶಿಯ ಅಧಿಪತಿಯಾಗಿ 8ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಯಾವ ವಿಷಯದಲ್ಲಿ ಹುಷಾರಾಗಿರ್ಬೇಕು? ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀರಿ, ಮೋಸ ಮಾಡಬಾರ್ದು. ಏನಿದೆಯೋ ಪಾಲಿಸಿ ಅದು ಕರೆಕ್ಟಾಗಿ ಹೇಳಿ. ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಆಕ್ಸಿಡೆಂಟ್ ಇನ್ಶೂರೆನ್ಸ್ಗಳು ಮಾಡಿಸ್ತಾ ಇರ್ಬೋದು. ಗುರು ಅಷ್ಟಮ ಭಾವದಲ್ಲಿ ಹೋದಾಗ ಕಂಪನಿ ಪ್ರಮೋಷನ್ ಮಾಡಿ ಅಂತಾರೆ, ನೀವು ಇಷ್ಟು ಟಾರ್ಗೆಟ್ ಅಂತ ಕೊಟ್ಬಿಟ್ಟಿದ್ದಾರೆ, ನಾನು ಇಷ್ಟು ಮಾಡಲೇಬೇಕು ಅಂತೇಳಿ ಯಾವುದೇ ಒಬ್ಬ ಗ್ರಾಹಕರಿಗೆ ಮೋಸವನ್ನ ಮಾಡಬಾರ್ದು. ಗುರು ಅಂದರೆ ದೈವ, ನೀವು ಮಾಡ್ತಿರೋ ಕರ್ಮವನ್ನು ನೋಡ್ತಾನೆ. ನಿಮ್ಗೆ ಯಾವತ್ತೂ ಉಪವಾಸ ಹಾಕಲ್ಲ. ಕಂಪ್ನಿ ಟಾರ್ಗೆಟ್ ಕೊಟ್ಟಿದೆ ಅಂತೇಳಿ ತಪ್ಪು ದಾರಿಗಳು ಹೋಗಬೇಡಿ. ಏನಿದೆಯೋ ಅದನ್ನು ಕರೆಕ್ಟಾಗಿ ತಿಳಿಸಿ. ನೀವು ದೇವರ ಊಟ ವಸತಿ ನೀವು ನ್ಯಾಯ ಧರ್ಮದಿಂದ ಇದ್ದಾಗ ನಿಮಗೆಲ್ಲ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ಈಗ ಗುರು ಅಷ್ಟಮ ಭಾವ ಜಲರಾಶಿ, ಶನಿ ಕೂಡ ಜಲರಾಶಿ, ಒಂದೇ ದಿಕ್ಕಿನಲ್ಲಿ ಗುರು ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಎಚ್ಚರವಾಗಿರಬೇಕು. ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಪೇಷಂಟ್ ಜೊತೆಗೆ ಅವ್ಯವಹಾರಗಳನ್ನು ಮಾಡಿದ್ರೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಮತ್ತು ನಿಮ್ಮ ಹಿನ್ನಡೆ, ನಿಮ್ಮ ಲೈಫಲ್ಲಿ ನೀವು ಸೋಲು ಅನ್ನೋದನ್ನ ಕಾಣಬೇಕಾಗುವಂಥ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ.
ಯಾಕೆಂದ್ರೆ 10ನೇ ಮನೆ ಅಂದಾಗ ಮೃತ್ಯು ಅಂತೀವಿ. ಮೃತ್ಯು ವಿಚಾರದಲ್ಲೂ ಅಷ್ಟೇ, ಸ್ಮಶಾನದಲ್ಲಿ ಕೆಲಸ ಮಾಡೋರು, ಆಮೇಲೆ ಕೆಲವು ಡಾಕ್ಟರ್ಗಳು ಡೆತ್ ಸರ್ಟಿಫಿಕೇಟ್ಗಳು ಬರೆಯೋರು, ಪೋಸ್ಟ್ ಮಾರ್ಟಮ್ ಮಾಡೋರು, ಇವರೆಲ್ಲ ಬಹಳ ತಪ್ಪನ್ನ ಮಾಡಬೇಡಿ, ಸಫರ್ ಆಗ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ. ಆಧ್ಯಾತ್ಮಿಕದಲ್ಲಿ ಅಕಲ್ಟ್ ಸೈನ್ಸ್ ಅಂತೀವಿ 8ನೇ ಮನೆ ಅಂದಾಗ. ಆಧ್ಯಾತ್ಮಿಕದಲ್ಲಿ ದೈವ ಚಿಂತನೆಗಳಲ್ಲಿ ನಿಮ್ಮ ಜೀವನವನ್ನು ನಡೆಸಿದ್ರೆ ನೀವು ಸಕ್ಸಸ್ ಆಗ್ತೀವಿ. ಇಲ್ಲಾಂದ್ರೆ ಸಡನ್ ಆಗಿ ಅಪಘಾತಗಳಾಗ್ಬೋದು, ಸಡನ್ ಆಗಿ ಹಣವನ್ನ ನೀವು ಕಳ್ಕೋಬಹುದು. ಅಂದ್ರೆ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಎಲ್ಲೋ ಮನೆಗಳಿರುತ್ತೆ, ಅವಾಗ ಚೆನ್ನಾಗಿ ಮನೆ ಲಾಕ್ ಮಾಡ್ಕೊಂಡು ಹೋಗಿ. ಏನೋ ಲಾಕ್ ಮಾಡಿದೀನಿ ಅಂತ ಮರ್ತ್ಬಿಟ್ಟು ಹಂಗೆ ಹೋಗ್ಬಿಟ್ಟಿರಾ, ಕಳ್ತನ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ಮ ಸಾಮಾನ್ ಬಗ್ಗೆ ನಿಮಗೆ ಜಾಗ್ರತೆ ಇರಲಿ. ಬೆಂಕಿಯಿಂದ ಅಪಾಯ ಆಗುವ ಸಾಧ್ಯತೆ, ಅನಾರೋಗ್ಯ, ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಸುಮ್ನೆ ನಿಮ್ಗೆ ಬೇಕಾಗೇ ಇರಲ್ಲ ಅಂತ ಪ್ಲೇಸ್ಗಳಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ, ಎಚ್ಚರ. ಧನಕ್ಕೆ ಕಾರಕ ಗುರು ಅಂದ್ರೇನು? ಬೃಹಸ್ಪತಿ. ಧನಕ್ಕೆ ಕಾರಕ, ಗೌರವಕ್ಕೆ ಕಾರಕ ಗ್ರಹ ಅಷ್ಟಮ ಭಾವದಲ್ಲಿ ಹೋಗಿ ಗುರು ಉಚ್ಚನಾಗಿದ್ರು ಕೂಡ ಧನುಸು ರಾಶಿಯವರಿಗೆ ಧನ ನಷ್ಟ ಉಂಟಾಗುವಂಥದ್ದು. ಏನಾದ್ರೂ ಕೇಸ್ಗಳಿದ್ರೆ, ಕೋರ್ಟ್ ಕೇಸ್ ಇದೆ, ಏನೋ ಒಂದು ಕೇಸು, ಅದು ಕ್ರಿಮಿನಲ್ ಕೇಸು, ಸಿವಿಲ್ ಕೇಸು, ಶಿಕ್ಷೆಗೆ ಒಳಗಾಗುವಂಥದ್ದು, ಗೌರವ ಕಳೆದುಕೊಳ್ಳುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು. ನಿಮ್ಮ ತಂದೆ ಇದ್ರೆ ತಂದೆಗೆ ಅನಾರೋಗ್ಯ ಉಂಟಾಗುವಂಥದ್ದು, ಅನಾವಶ್ಯಕ ಸಂಚಾರ, ದುಃಖಕರ ಪ್ರಯಾಣಗಳು. ಈಗ ಯಾರು ಟ್ರಾವೆಲ್ ಮಾಡಬೇಡಿ, ಏನೋ ಇಂಪಾರ್ಟೆಂಟ್ ಇದ್ರೆ ಟ್ರಾವೆಲ್ ಮಾಡಿ. ಗುರುಜಿ ನಾನು US ನೋಡಬೇಕು, ಯುರೋಪಿಯನ್ ಕಂಟ್ರೀಸ್ ನೋಡಬೇಕು, ನಾನು ಈ ಟೈಮಲ್ಲೇ ಎಲ್ಲ ಟ್ರಾವೆಲಿಂಗ್ ಬುಕ್ ಮಾಡಿದ್ದೀನಿ, ಅದು ಸರಿ ಇರಲ್ಲ. ಈ ಟೈಮಲ್ಲಿ ನಿಮಗೆ ಅಷ್ಟು ಒಳ್ಳೇದಲ್ಲ. ಯಾಕೆ ಅಂದರೆ ನಿಮ್ಮ ರಾಶ್ಯಾಧಿಪತಿ ಮತ್ತು ಚತುರ್ಥಾಧಿಪತಿ ಮಾರಕಾಧಿಪತಿ ಆಗಿದ್ರೆ ನಿಮ್ಮ ಆಯುಷ್ಗೆ ಕಂಟಕ ಆಗ್ತಾ ಇತ್ತು. ಮಾರಕಾಧಿಪತಿ ಅಲ್ಲ, ನಿಮ್ಮ ಜನ್ಮ ರಾಶ್ಯಾಧಿಪತಿ. ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಯಾಣಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಸಂಕಷ್ಟಗಳು ಧನಸ್ಸು ರಾಶಿಯವರಿಗೆ ಉಂಟಾಗುತ್ತೆ. ಭಯ ಪಡಬೇಡಿ, ಧರ್ಮವಾಗಿರ್ರಿ, ಡಾಕ್ಟರ್ಗಳು ಧರ್ಮವಾಗಿರ್ರಿ, ಇನ್ನೊಬ್ಬರಿಗೆ ಸೇವೆ ಮಾಡುವಂಥವರು ಧರ್ಮವಾಗಿ ಸೇವೆಯನ್ನ ಮಾಡಿ. ಸೇವೆ ಮಾಡುವಂತ ಕೆಲಸ ಯಾವುದು? ಲಾಯರ್ ಕೆಲಸ. ಕಷ್ಟ ಇದ್ರೂ ಕೂಡ ನಿಮ್ಗೆ ದುಡ್ಡು ತಂದು ಕೊಡ್ತಾರೆ, ಕಷ್ಟ ಇದ್ರೂ ಕೂಡ ಡಾಕ್ಟರ್ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂತಾರೆ. ನೀವು ಹಾನೆಸ್ಟ್ ಆಗಿ ಕೆಲಸ ಮಾಡಬೇಕು, ಅವ್ರು ಕೊಟ್ಟಿರುವಂತ ದುಡ್ಡಿಗೆ ಸರಿಯಾಗಿ ನೀವು ಅವ್ರಿಗೆ ಸೇವೆಯನ್ನ ಕೊಡಬೇಕು. ಅವಾಗ ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಸಂಕಷ್ಟ ಅನ್ನೋದು, ಅವ್ರ ಕರ್ಮಗಳು ನಿಮಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ. ಅದರಲ್ಲೂ ಲಾಯರ್ಗಳು, ಡಾಕ್ಟರ್ಗಳು, ಧನುಸು ರಾಶಿ ಜಾತಕರು ಬಹಳ ಎಚ್ಚರ. ಅಷ್ಟಮದಿಂದ ಗುರು ದ್ವಿತೀಯ ಭಾವ ನೋಡ್ತಾನೆ. ಗುರುಜಿ ಯಾರೋ ಚಾನಲ್ ಹೇಳಿದ್ರು ಒಳ್ಳೇದಾಗುತ್ತಂತೆ, ದುಡ್ಡು ಬರುತ್ತಂತೆ, ಕುಟುಂಬ ಅಭಿವೃದ್ಧಿ ಆಗುತ್ತಂತೆ, ಅವೆಲ್ಲ ಸುಳ್ಳು. ನೀವೇ ಪರೀಕ್ಷೆ ಮಾಡಿ. ಕುಟುಂಬದಲ್ಲಿ ಧನ ನಷ್ಟ, ಕುಟುಂಬದಲ್ಲಿ ಕಲಹ. ಗುರು ದೈವ ಅಲ್ವಾ ಗುರುಜಿ? ದೇವ್ರು ಯಾರಿಗಾರು ಕೆಟ್ಟದ್ ಮಾಡ್ತಾನ? ದೇವ್ರು ಖಂಡಿತ ಕೆಟ್ಟದ್ ಮಾಡಲ್ಲ. ನೀವು ಕೇಳೋ ಪ್ರಶ್ನೆ ಕರೆಕ್ಟ್. ಇದು ಏನ್ ನಿಮ್ಮ ಟೈಮು? ಎಕ್ಸಾಮಿನೇಷನ್ ಟೈಮ್. ಗುರುವಿನ ಕೆಲಸ, ದೇವ್ರ ಕೆಲಸ ಏನು? ನಿಮ್ಮನ್ನ ಪಾಸ್ ಮಾಡಬೇಕು. ಎಲ್ಲಿಂದ ಪಾಸ್ ಮಾಡಬೇಕು? ಲೋಯರ್ ಗ್ರೇಡ್ ಇಂದ ಹೈಯರ್ ಗ್ರೇಡ್ ನೀವು ಹೋಗ್ಬೇಕು. ಅವಾಗ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ಬೇಕೋ ಬೇಡವೋ? ಪರಿಸ್ಥಿತಿಗಳಲ್ಲಿ ನೀವು ಗೆಲ್ಬೇಕೋ ಬೇಡವೋ? ಇಲ್ಲ ಅಲ್ಲೇ ಇರ್ತೀರಾ, ಅದೇ ಕ್ಲಾಸಲ್ಲಿ ಇರ್ತೀರಾ? ನಿಮ್ಮ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, 10th ಇವೆಲ್ಲ ಓದ್ತಾ ಇರ್ತಾರೆ. ಈಗ SLC ರಿಸಲ್ಟ್ ಬಂತು ಅಂತಾರೆ, PUC ರಿಸಲ್ಟ್ ಬಂತು ಅಂತಾರೆ. ಪಾಸ್ ಆದ್ರೆ ಎಷ್ಟು ಸಂತೋಷ ಆಗುತ್ತೆ. ಗುರು ಏನ್ ಮಾಡ್ತಾ ಇದ್ದಾನೆ? ನಿಮಗೆ ಪರೀಕ್ಷೆಯನ್ನ ಕೊಟ್ಟು ಈಗ ನೀವು ಪಾಸ್ ಆಗಕ್ಕೆ ಮಾರ್ಗಗಳನ್ನ ತೋರಿಸ್ತಾ ಇದ್ದಾನೆ. ಅವಾಗ ಇದು ಹೆಂಗೆ ಕಷ್ಟ ಅಂತ ಅನ್ಕೊಂತೀರಾ? ಕಷ್ಟ ಬಂದಾಗಲೇ ಸುಖದ ಅನುಭವ ಆಗಕ್ಕೆ ಸಾಧ್ಯ. ಈಗ ಗುರು ಅಷ್ಟಮ ಭಾವದಲ್ಲಿ ಬಂದಾಗ ನಿಮಗೆ ಧನಭಾವವನ್ನು ನೋಡ್ತಾ ಇದ್ದಾನೆ. ನೀವು ಅರ್ಥ ಮಾಡ್ಕೋಬೇಕು ಮನಿ ವ್ಯಾಲ್ಯೂ ಅಂದ್ರೆ ಏನು ಅಲ್ವಾ? ಧನಮೂಲಂ ಇದಂ ಜಗತಿ. ಜಗತ್ತಲ್ಲಿ ಹಣ ಇಲ್ಲದೆ ಏನಾದ್ರು ಆಗುತ್ತಾ? ನೀವು ದುಡ್ಡನ್ನ ಎಷ್ಟು ಗೌರವಿಸ್ತೀರಾ? ಸುಮ್ಮನೆ ಉಡಾಯಿಸ್ತಿರೋದು ಅಲ್ವಾ? ಸಾಲಗಳು ಮಾಡೋದು, ಮೋಸ ಮಾಡೋದು, ಅವೆಲ್ಲ ಮಾಡ್ತಾ ಇದ್ರೆ ತೊಂದರೆನೇ. ಅದು
ಸುಮ್ಮನೆ ಚೆನ್ನಾಗಿರೋ ಡಿಸೈನ್ಸ್ ಬಟ್ಟೆಗಳು ಹಾಕೊಳ್ಳೋದು, ಅವಶ್ಯಕತೆಗಿಂತ ಹೆಚ್ಚು ನೀವು ಖರ್ಚು ಮಾಡ್ತಾ ಇದ್ರೆ ನಿಮಗೆ ಪರೀಕ್ಷೆ. ಅದನ್ನೇ ಬೇರೆ ಜನಗಳು ಸಹಾಯ ಮಾಡಿ. ದುಡ್ಡನ್ನ ನೀವು ಎಲ್ಲಂದ್ರಲ್ಲಿ ಎಸೆಯೋದು, ದುಡ್ಡಿಗೆ ನೀವು ಗೌರವ ಕೊಡದೇ ಇರೋದು. ನೀವು ದುಡ್ಡು ಅಂದ್ರೆ ಅಯ್ಯೋ ಬಿಡ್ರಿ, ಯಾರು ದುಡ್ಡು ಮಾಡಿದಾರೋ ಎಲ್ಲ ಮೋಸ ಮಾಡಿದ್ದಾರೆ ಅನ್ಕೊಂಡ್ರೆ ದುಡ್ಡನ್ನ ನೀವು ಬೈದಂಗಾಗುತ್ತೆ. ಯಾರನ್ನ ದುಡ್ಡಿರೋ ನೋಡಿದ ತಕ್ಷಣ ಹೊಟ್ಟೆ ಉರಿ ಪಡೋದು, ಅದು ದುಡ್ಡು ಇಷ್ಟಪಡಲ್ಲ, ಲಕ್ಷ್ಮಿ ಇಷ್ಟಪಡಲ್ಲ. ಸ್ತ್ರೀಯನ್ನ ಗೌರವಿಸ್ಬೇಕು. ಅದಕ್ಕೆ ಈ ಸಮಯ ನಿಮ್ಮನ್ನ ಪರೀಕ್ಷೆಯನ್ನ ಮಾಡ್ತಾ ಇದ್ದಾನೆ ಗುರು, ದೈವ. ಅದನ್ನು ನಿಮ್ಮನ್ನು ಪಾಸ್ ಮಾಡಕ್ಕೇನೆ ಪರಿಸ್ಥಿತಿಗಳು ಬರ್ತಾ ಇದೆ. ಅದಕ್ಕೆ ಧನುಸು ರಾಶಿಯವರು ಹೇಳ್ತಾ ಇರೋದು, ಚತುರ್ಥ ಭಾವ, ತಾಯಿಯಿಂದಲೂ ನಿಮ್ಗೆ ಅನೇಕ ಪರೀಕ್ಷೆಗಳು ಬರ್ಬೋದು. ತಾಯಿನೇ ನಿಮ್ಗೆ ಕಷ್ಟ ಕೊಡ್ಬೋದು. ಆಗ ನೀವು ತಾಯಿ ಜೊತೆಗೆ ಹೆಂಗಿರ್ತೀರಿ? ಭೂಮಿ ವಿಚಾರದಲ್ಲಿ ತೊಂದರೆಗಳಾಗ್ಬೋದು, ಮನೆ ವಿಚಾರದಲ್ಲಿ ತೊಂದರೆಗಳಾಗ್ಬೋದು. ಯಾಕೆಂದ್ರೆ ಗುರುವಿನ ದೃಷ್ಟಿ ಸ್ಪೆಷಲ್ ದೃಷ್ಟಿ ಇದೆ. ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವವನ್ನು ನೋಡ್ತಾನೆ, ನೇರ ದೃಷ್ಟಿ. ಆಮೇಲೆ ಧನುಸು ರಾಶಿಯವರಿಗೆ ಗುರು ವ್ಯಯ ಭಾವವನ್ನು ನೋಡ್ತಾನೆ, 12ನೇ ಮನೆ. ಗುಪ್ತ ಶತ್ರುಗಳು ಗೊತ್ತೇ ಆಗಲ್ಲ ಅವರು. ಅಂಥವರಿಂದ ತೊಂದರೆಗಳಾಗುವಂಥದ್ದು, ನಿದ್ದೆ ಬರ್ದಂಗಿರುವಂಥದ್ದು. ಅದರಲ್ಲೂ ಹಾಸ್ಪಿಟಲ್ ಕೆಲಸ ಮಾಡೋರು, ಜೈಲಲ್ಲಿ ಕೆಲಸ ಮಾಡುವಂಥವ್ರು ಬಹಳ ಹುಷಾರಾಗಿರ್ರಿ. ಜೈಲಲ್ಲಿ ಕೆಲಸ ಮಾಡೋದು, ಆ ಜೈಲು ವಾಸಿಗಳ ಹತ್ರ ದುಡ್ಡು ತಿನ್ನೋದು ತಪ್ಪು. ಹಾಸ್ಪಿಟ್ಲ್ ಕೆಲಸ ಮಾಡೋದು, ಪೇಷಂಟ್ಗಳಿಗೆ ಕಷ್ಟ, ಪೇಷಂಟ್ ದುಡ್ಡು ತಿನ್ನೋದು, ಇವೆಲ್ಲ ನೀವು ಮಾಡಬಾರ್ದು. ಆಮೇಲೆ ನಿಮ್ಮ ಲೈಂಗಿಕ ಸುಖ ಸಂತೋಷಕ್ಕೂ ಕೂಡ ಅಡ್ಡಿ ಆತಂಕಗಳು ಉಂಟಾಗುವ ಸಾಧ್ಯತೆ. ನಿಮ್ಮ ಸಂಸಾರ ಜೀವನದಲ್ಲಿ 3ನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಸಂಸಾರ ಜೀವನ ಕೆಟ್ಟು ಹೋಗುವಂತ ಸಾಧ್ಯತೆಗಳು. ಎಲ್ಲರಿಗೂ ಅಲ್ಲ, ಕೆಲವರಿಗೆ. ಹಾಗಾದ್ರೆ ನಿಮ್ ಜಾತಕದಲ್ಲಿ ಗುರು ಉಚ್ಚ ಅಲ್ವಾ ಗುರುಜಿ, ಒಳ್ಳೆ ಫಲ ಕೊಡ್ಬೇಕಲ್ಲ? ಅವೆಲ್ಲ ಬೇರೆ ಹೇಳಿದ್ದೆಲ್ಲ ಕಮೆಂಟ್ ಮಾಡಬೇಡಿ. ಏನು ಗುರು ಅಷ್ಟಮದಲ್ಲಿ ಉಚ್ಚನಾಗಿದ್ದಾಗ ಇನ್ನ ಕಷ್ಟಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅಷ್ಟಮ ಭಾವ ಅಂದ್ರೆ ಕಷ್ಟ ಭಾವ. ಅದನ್ನ ನೋಟ್ ಮಾಡಿಕೊಂಡು ಜಾಗೃತರಾಗಿದ್ದು ಪರಿಹಾರ ಮಾಡ್ಕೋಬೇಕು. ಪರಿಹಾರ ಏನ್ ಮಾಡ್ಬೇಕು? ಧನುಸ್ಸು ರಾಶಿ ಜಾತಕರು ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬ್ರಹ್ಮ ಮುಹೂರ್ತ ಕಾಲ ಅಂತ ಒಂದು ಕಾಲ ಇದೆ, ಅಮೃತ ಕಾಲ. ಬ್ರಹ್ಮ ಮುಹೂರ್ತ ಅಂದ್ರೆ ಎಷ್ಟು ಗಂಟೆಗೆ? ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದೇಳಬೇಕು. ಅದು ಸಾಧ್ಯ ಆಗಲ್ಲ ಅಂದ್ರೆ ಸೂರ್ಯ ಹುಟ್ಟೋಕಿಂತ ಮೊದಲೇ ಎದ್ದೇಳಬೇಕು. ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಹಳ್ಳಿ ವೃಕ್ಷದ ಕೆಳಗಡೆ ಕೂತು ಗುರುವಿನ ಗುರು ಸದ್ಗುರು ಆದಂತ ಶಿವನನ್ನ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಬೇಕು. ಯಾರು ಗುರು? ಯಾರೋ ಕೆಲವರು ಶಿವ ಅಂತ ಹೆಸರಿಟ್ಕೊಂಡ್ಬಿಡ್ತಾರೆ, ಶಿವ ಆಗ್ತಾರ. ಕೆಲವರು ನಾನು ಜಗದ್ಗುರು, ನಾನು ಸದ್ಗುರು, ಅವರೆಲ್ಲ ಸದ್ಗುರು ಅವ್ರ ಹೆಸರೇ ಬೇರೆ ಇರುತ್ತೆ. ಮಠಾಧೀಶ್ವರಗಳು ಏನೇನೋ ಶ್ರೀ 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 ಅಂತೆಲ್ಲ ಹೆಸರಿಟ್ಕೊಂತಾರೆ. ಟೈಟಲ್ಗಳು ಬರುತ್ತೆ, ಯಾರೋ ಸಮಸ್ತೆಯವರು ಟೈಟಲ್ ಕೊಡ್ತಾರೆ. ನಿಜವಾದ ಗುರು, ನಿಜವಾದ ಸದ್ಗುರು, ಆ ಚೈತನ್ಯ ಶಕ್ತಿಯನ್ನು ನಮ್ಮನ್ನು ನಡೆಸ್ತಾ ಇರುವಂಥ ಒಂದು ಶಕ್ತಿ, ಆ ಶಿವನನ್ನ ನೀವು ಪ್ರಾರ್ಥನೆ ಮಾಡಬೇಕು. ಆಗಾಗ ಅಭಿಷೇಕ ಪ್ರಿಯ ಶಿವನನ್ನ ಪಂಚಾಮೃತ ಅಭಿಷೇಕ ಮಾಡಿಸೋದು, ಗಂಗಾಜಲ ಅಭಿಷೇಕ ಮಾಡಿಸೋದು, ಬಿಲ್ವ ಪತ್ರೆಯಿಂದ ಪೂಜೆ ಮಾಡೋದು. ಗುರುಜಿ ನಾ ನಾರಾಯಣನ ಭಕ್ತ, ಗೋವಿಂದ ಅನ್ಬೋದಾ? ಖಂಡಿತ ಅನ್ನಿ. ಭಕ್ತಿಯಿಂದ ಅಥವಾ ಜ್ಞಾನದಿಂದ ದೇವ್ರ ನೆನಪು ಮಾಡಿ, ಏಕಾಗ್ರತೆಯಿಂದ ನೆನಪು ಮಾಡಿ. ಯಾವುದೇ ದೇವಿ ದೇವತೆ, ನಿಮ್ಮ ಕುಲದೇವರಿದ್ರೂ ಪರವಾಗಿಲ್ಲ, ನೀವು ಪ್ರಾರ್ಥನೆ ಮಾಡ್ಬೇಕು. ಕುಲದೇವರನ್ನು ಕೂಡ ಬಿಡಬಾರ್ದು, ಪ್ರಾರ್ಥನೆ ಮಾಡಬೇಕು. ನಿಮಗೆ ನಿಮ್ಮ ವಂಶ ಪಾರಂಪರ್ಯದಿಂದ ಯಾವ ದೇವ್ರನ್ನ ನಿಮ್ಮ ತಾತ ಅಜ್ಜಿ ಮುತ್ತಾತ ಪ್ರಾರ್ಥನೆ ಮಾಡ್ತಿದಾರೋ ದೇವರ ಪ್ರಾರ್ಥನೆ ಮಾಡ್ತಾ ಹೋಗ್ಬೇಕು. ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್, ಪರಿವರ್ತನೆ. ಸಾವು ಅಂದ್ರೆ ಏನು? ಭಯ ಅಲ್ವಾ? ಮನುಷ್ಯನಿಗೆ ಏನ್ ಭಯ? ಅಯ್ಯೋ ನಾನೆಲ್ಲ ಬರ್ತಾ ಎಷ್ಟು ಆಸ್ತಿ ಮಾಡಿದ್ದೀನಿ, ಇದೆಲ್ಲ ಶಾಶ್ವತನ? ಆಸ್ತಿ ಶಾಶ್ವತನ ಅಲ್ವಲ್ಲ. 12ನೇ ಮನೆ ಗುರು ನೋಡ್ತಾ ಇದ್ದಾನೆ, ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಈಗ ಶನಿ ಬೇರೆ ಧನುಸ್ಸು ರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ಸಂಚಾರ. ಶನಿ ಏನ್ ಮಾಡ್ತಾನೆ? 12ನೇ ಮನೆ ನೋಡ್ತಾನೆ. ಗುರು ಕೂಡ 12ನೇ ಮನೆ. ನಾಡಿ ಜ್ಯೋತಿಷ ಶಾಸ್ತ್ರ ಪ್ರಕಾರ ಜಲರಾಶಿಯನ್ನ ಇವರು ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ಅವಾಗ ನಿಮಗೆ ಏನ್ ಅನ್ಸ್ಬೇಕು? ಯಾರು ಶಾಶ್ವತ? ನೀವು ಶಾಶ್ವತನಾ? ನಿಮ್ಮ ಆಸ್ತಿ ಶಾಶ್ವತನಾ?
ಭೂಮಿನಲ್ಲೆಲ್ಲ ನಿಮ್ಗೆ ಶಾಶ್ವತವಾಗಿ ಬೇಕು, ಆದರೆ ಈ ಶರೀರನೇ ಶಾಶ್ವತ ಇಲ್ಲ. ಈ ಶರೀರದಲ್ಲಿರುವಂಥ ಒಂದು ಚೈತನ್ಯ ಶಕ್ತಿ ಮಾತ್ರ ಶಾಶ್ವತ. ಆ ಚೈತನ್ಯ ಶಕ್ತಿ ನೆನಪು ಮಾಡುವಂತಹ ಪರಮಾತ್ಮ ಭಗವಂತ ಯಾರಿದ್ದಾನೆ ಅವನು ಶಾಶ್ವತ. ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಕಾಲ ಧನುಸು ರಾಶಿಯವರಿಗೆ ಬಂದಿದೆ. ಪರೀಕ್ಷೆಯ ಸಮಯ ಬಂದಿದೆ. ಎಲ್ಲರೂ ನೀವು ಉತ್ತೀರ್ಣ ಆಗಿ ಮುಂದಿನ ಕ್ಲಾಸ್ಗೆ ಹೋಗಿ ಅನ್ನುವಂಥದ್ದು ನನ್ನ ಉದ್ದೇಶ. ಆಧ್ಯಾತ್ಮಿಕವಾಗಿ ಬೆಳೆಯುವಂತಹ ಕಾಲ ಧನುಸು ರಾಶಿಯವರಿಗೆ ಆರಂಭ ಆಗಿದೆ. ಹಾಗಾದರೆ ಪುಷ್ಕರ ಸ್ನಾನ 12 ವರ್ಷಕ್ಕೆ ಒಂದ್ಸಲ ಗುರು ಕರ್ಕಾಟಕ ರಾಶಿಗೆ ಬಂದು ಉಚ್ಚನಾಗ್ತಾನೆ. ಇಂತಹ ಸಮಯದಲ್ಲಿ ಒಳ್ಳೆ ಸ್ನಾನ ಮಾಡಬೇಕು ಅಂತ 12 ವರ್ಷದಿಂದ ಋಷಿ ಮುನಿಗಳು ಕಾಯ್ತಾ ಇರ್ತಾರೆ. ಹಾಗಾದ್ರೆ ಎಲ್ಲಿ ಸ್ನಾನ ಮಾಡಬೇಕು? ಯಮುನಾ ನದಿ ತೀರದಲ್ಲಿ ಸ್ನಾನವನ್ನ ಮಾಡಿದ್ರೆ ನಿಮಗೆ ಒಳ್ಳೆ ಫಲ, ಶಕ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನೋದು ನಮ್ಮ ಸನಾತನ ಧರ್ಮ ಹೇಳುವಂಥದ್ದು. ನನಗೆ ಅಷ್ಟು ದುಡ್ಡಿಲ್ಲ, 12 ವರ್ಷಕ್ಕೊಂದ್ಸಲನಾದ್ರೂ ಇಷ್ಟು ಸ್ನಾನ ಮಾಡಿ ಯಮುನಾ ನದಿ ಆಗಲ್ಲ ಅನ್ನುವಂಥವ್ರು ನದಿ ಯಾವ ಊರಲ್ಲಿ ಇದ್ದೀರೋ ಹತ್ತಿರದಲ್ಲಿ, ಮೈಸೂರಲ್ಲಿ ಇದ್ದೀರಿ ಅಂದ್ರೆ ಕಾವೇರಿ ನದಿ ಇದೆ, ತಲಕಾವೇರಿ ಇದೆ, ನದಿ ಉತ್ಪತ್ತಿ ಆಗಿರೋ ಕಾವೇರಿ ಎಲ್ಲಿಂದ ಬರುತ್ತೋ ಅಲ್ಲಿ ಅಂತ ಕಡೆ ಹೋಗಿ ಸ್ನಾನ ಮಾಡಿ. ಆದರೆ ಈ ಸಮಯದಲ್ಲಿ ಯಮುನಾ ನದಿ ಸ್ನಾನ ಮಾಡಿದ್ರೆ ಬಹಳ ಉತ್ತಮ. ಪರಿಹಾರ ಕೂಡ ತಿಳಿಸಿದ್ದೀನಿ ಧನುಸು ರಾಶಿಯವರಿಗೆ. ಯಾರು ಧನುಸು ರಾಶಿ ಜಾತಕರು ಹೆದರ್ಕೋಬೇಡಿ. ನಿಮ್ಮ ಪರೀಕ್ಷೆಗೆ ಯಾರನ್ನ ಹೆದರ್ಕೊಂತಾರ? ಪಾಸ್ ಆಗಕ್ಕೆ ಯಾರನ್ನ ಹೆದರ್ಕೊಂತಾರ? ಪಾಸ್ ಆಗ್ಬೇಕಲ್ವಾ, ಮುಂದಕ್ಕೆ ಹೋಗ್ಬೇಕಲ್ವಾ? ಚಾಲೆಂಜನ್ನ ತಗೊಳ್ಳಿ. ಖಂಡಿತ ನಿಮಗೆಲ್ಲ ಗುರು ದೈವ ಪಾಸ್ ಮಾಡಿಸ್ತಾನೆ, ಒಳ್ಳೆಯದಾಗತ್ತೆ. ವಿಡಿಯೋ ಎಲ್ಲ ಯಾರು ಶೇರ್ ಮಾಡ್ತಾ ಇದ್ದೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನಿಮಗೆ ಗುರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಧನ್ಯವಾದ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.